ಎಲ್ರಿಗೂ ನಮಸ್ಕಾರ. 1990 ಒಂದು ಸಿನಿಮಾ ಬರುತ್ತೆ, ಕಾಲೇಜ್ ಹೀರೋ, ವಿನೋದ್ ರಾಜ್ ಅವ್ರ ಸಿನಿಮಾ. ಲೀಲಾವತಿ ಅವರು ಅದಕ್ಕೆ ಪ್ರೊಡ್ಯೂಸರು, ಚಂದ್ರಹಾಸ ಆಳ್ವ ಡೈರೆಕ್ಟ್ರು. ಚಂದ್ರಹಾಸ ಆಳ್ವ ಅವರು ಪುಟ್ಟಣ್ಣ ಕಣಗಾಲ್ ಶಿಷ್ಯ ಅವರು ಹಾಗೂ ಪಡವರಳ್ಳಿ ಪಾಂಡವರು ಸಿನಿಮಾದಲ್ಲಿ ಒಳ್ಳೆ ಪಾತ್ರನ ಮಾಡಿದ್ದು. ಇಲ್ಲಿ ಸಂಕೇತದಲ್ಲಿ ಇದು ಕಂಪೋಸಿಂಗ್ ಎಲ್ಲ ನಡೀತಿರುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿಮಗೆ. ಇಲ್ಲಿ ಬರಿತಾ ಇರಬೇಕಾದಾಗ, ಹಾಡು ಬರಿತಿರ್ಬೇಕಾದಾಗ ಒಂದು ಆ ಕಾಲೇಜಲ್ಲಿ ಆ ಹೀರೋಗೆ ಎಣ್ಣೆ ಹೊಡೆಸ್ಬಿಡ್ತಾರೆ. ಆ ಎಣ್ಣೆ ಹೊಡೆಸಿದಾಗ ಅದು ಎಣ್ಣೆ ಹೊಡೆದ್ಬಿಟ್ಟು ಅವ್ನು ಹಾಡು ಹೇಳ್ತಾನೆ, ಹೀರೋ ಅಂತ ಬರುತ್ತೆ. ಅಲ್ಲಿ ಟ್ಯೂನ್ ಹಾಕಿದಂಗೆ ಮನೋಹರ್ ಅವರು ಕಮಲ 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 ಹಾಸನೆ ರಜನಿ ರಜನಿ ರಜನಿಕಾಂತನೇ ಅಂತ ಆಡ್ಬಿಡ್ತಾರೆ. ಹಂಸಲೇಖರು ಖುಷಿ ಆಗ್ಬಿಡುತ್ತೆ. ಚೆನ್ನಾಗಿದೆ, ಇದು ಕಂಟಿನ್ಯೂ ಮಾಡಿ ನೀನೇ ಬರೆದು ಬಿಡು ಅಂತಾರೆ. ಇಲ್ಲ ಗುರುಗಳೇ ಸುಮ್ಮನೆ ಹೇಳಿದೆ ಅಂತ, ಚೆನ್ನಾಗಿದೆ ಬರೀ ಅಂತೇಳಿ 2 ಲೈನ್ನ ಹಂಸಲೇಖರು ಕೊಡ್ತಾರೆ. ವಿಠಲ ವಿಠಲ ಪುಂಡರಾಪುರ ಜಟಿಲ ಕುಟಿಲ ಜನರ ತಂತರ ಅಂತ 2 ಲೈನ್ ಕೊಡ್ತಾರೆ ಹಂಸಲೇಖರು. ಮಿಕ್ಕಿದೆಲ್ಲ ಮನೋಹರ್ ಸರಿ ಬರೀಬೇಕು ಅಂತ ಹೇಳ್ತಾರೆ. ಮನೋಹರ್ ಸರು ಬರೆಯೋಕ್ಕೋಸ್ಕರ ಶಾಸ್ತ್ರಿನ ಕರ್ಕೊಂಡು ಒಂದು ಪಕ್ಕದಲ್ಲಿ ಸಂಕೇತ ಪಕ್ಕ ಒಂದು ಕ್ಯಾಂಟೀನ್ ಇರ್ತದೆ. ಅದರೊಳಗೆ ಕ್ಯಾಂಟೀನ್ ಹತ್ರ ಒಂದು ಟಾಯ್ಲೆಟ್ ಇದೆ, ಅಲ್ಲಿ ಒಂದು ಬೆಂಚ್ ಇದೆ, ಕೂತ್ಕೊಂಡು ಬರಿತಾ ಇರ್ತಾರೆ. ಅಲ್ಲಿ ಬರಿತಾ ಇರಬೇಕಾದಾಗ ಶಂಕರ್ ನಾಗ್ ಅವ್ರು ಬರ್ತಾರೆ. ಶಂಕರ್ ನಾಗ್ ಅವ್ರಿಗೆ ಹಂಸಲೇಖ ಅಂದ್ರೆ ತುಂಬ ಇಷ್ಟ. ಯಾಕೆಂದರೆ ಸಂಕೇತ್ ಸ್ಟುಡಿಯೋ ಓಪನ್ ಆದಾಗಲೇ ಹಂಸಲೇಖ ಅವರಿಗೆ ಶಂಕರ್ ನಾಗ್ ಅವರು ಒಂದು ಸ್ಪೆಷಲ್ ಕ್ಯಾಬಿನ್ ಮಾಡಿಕೊಟ್ಟಿದ್ರು. ನೀವು ಇಲ್ಲೇ ಕಂಪೋಸ್ ಮಾಡಬೇಕು, ರೆಕಾರ್ಡಿಂಗ್ ಇಲ್ಲೇ ಮಾಡಬೇಕು, ನಿಮಗೆ ಜವಾಬ್ದಾರಿ ವಹಿಸ್ತಾ ಇದ್ದೀನಿ, ಈ ಸಂಕೇತ ಉಳಿಸ್ಕೊಂಡು ಹೋಗೋದು ನಿಮ್ಮ ಮೇಲಿದೆ ಅಂತ. ಅಷ್ಟು ಜವಾಬ್ದಾರಿ ಹಂಸಲೇಖ ಅವ್ರ ಮೇಲೆ ಇತ್ತು. ಹಾಗೆ ಮಾಡಿದ್ರು ಕೂಡ ಯಾವುದೇ ರೆಕಾರ್ಡಿಂಗ್ ಬರಲಿ, ಕಂಪೋಸಿಂಗ್ ಬರಲಿ, ಸಂಕೇತಕ್ಕೆ ಹಾಕೋರು ಅವರು. ಯಾಕೆಂದರೆ ಅಲ್ಲಿ ಬಿಸ್ನೆಸ್ ಆಗಲಿ, ಸಂಕೇತ್ ಬೆಳೀಲಿ ಅಂತ. ಅದೇ ಥರ ಶಂಕರ್ನಾಗ್ ಅವರು ವಾರಕ್ಕೆ 2-3 ಸಲ ಫ್ರೀ ಆಗಿದ್ದಾಗ ಬರೋರು, ಬಂದು ಹಂಸಲೇಖ ಅವ್ರನ್ನ ಮಾತಾಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗೋರು. ಅವರು ಓನರ್ ಅಲ್ವಾ, ನೋಡ್ಕೊಂಡು ಹೋಗೋರು. ಹಾಗೆ ಕಾಲೇಜಿರೋ ಟೈಮಲ್ಲಿ ಬಂದಿರ್ತಾರೆ ಶಂಕರ್ನಾಗ್ ಅವರು. ಬಂದು ಹಂಸಲೇಖ ಅವ್ರನ್ನ ಮಾತಾಡಿಸ್ಕೊಂಡು, ಅವ್ರು ಬಂದಾಗೆಲ್ಲ ಮಾತಾಡೋ ರೀತಿ ಚಂದ ಅಂತೆ. ಹಂಸಲೇಖ ಅವ್ರು ಹೇಳೋರಂತೆ ಶಂಕರ್ನಾಗ್ ಬಂದಾಗ, ಹಂಸಲೇಖ ಅವರೇ ಗುಡ್ ಮಾರ್ನಿಂಗ್, ಏನು ಸ್ಪೆಷಲ್ ಡಿಶ್ ಇವತ್ತು ಅಂತ, ಹಾಡು ಬಗ್ಗೆ ಸ್ಪೆಷಲ್ ಡಿಶ್ಶು ಅಂತ. ಇನ್ನೂ ಪಾಕ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದೀನಿ, ನಿಮಗೆ ಬಡಿಸ್ತೀನಿ ಆಮೇಲೆ ಅನ್ನೋರು. ಈ ಥರ ಮಾತುಗಳು ಅವ್ರದ್ದು. ಶಂಕರ್ನಾಗ್ ಅವರಿಗೆ ಮನೋಹರ್ ಸರ್ ಮೇಲೆ ತುಂಬ ಪ್ರೀತಿ. ಯಾಕೆಂದರೆ ನೋಡಿ ಸ್ವಾಮಿ ನಾವು ವಿರೋಧಿಗೆ ಟೈಟ್ನ ಡಿಸೈನ್ ಮಾಡಿಕೊಟ್ಟವರು ನಮ್ಮ ಮನೋಹರ್ ಸರ್. ಡಿಸೈನ್ ಅವರೇ ಅದರದ್ದು, ಅಲ್ಲಿಂದ ಪರಿಚಯ ಇರುತ್ತೆ ಅವರಿಗೆ. ಅವ್ರು ಬರೀತಾ ಇರಬೇಕಾದ್ರೆ ಶಂಕರ್ನಾಗ್ ಅವ್ರು ಹಂಸಲೇಖ ಅವ್ರನ್ನ ಮಾತಾಡಿಸಿ ಬಂದು ಟಾಯ್ಲೆಟ್ಗೆ ಹೋಗ್ತಾರೆ. ಮನೋಹರ್ ಹೇಗಿದ್ದೀರಾ ಅಂತ ಹೋಗ್ತಾರೆ. ಹೋಗಿ ಕೋಪದಲ್ಲಿ ವಾಪಸ್ ಬರ್ತಾರೆ, ಫುಲ್ ಕೋಪದಲ್ಲಿ ವಾಪಸ್ ಬಂದುಬಿಡ್ತಾರೆ. ಬಂದು ಯಾರೋ ಇದ್ದೀರಾ ಇಲ್ಲಿ ಅಂತ ಬಾಯಿ ಬಡಿತಾರೆ. ಆಗ ಅಲ್ಲಿರುವಂಥ ಒಬ್ಬ ಹೌಸ್ ಕೀಪಿಂಗ್ ಹುಡುಗ ಓಡಿ ಬರ್ತಾನೆ. ಅವ್ನು ಬಂದ್ಬಿಟ್ಟು ಪೊರಕೆ ಕೊಡೋ ಅಂತಾರೆ. ಅವ್ನು ಪೊರಕೆ ಕೊಡ್ತಾನೆ. ಯಾರು ಹತ್ರ ಬರಬೇಡಿ, ದೂರ ಇರಿ ಅಂತಾರೆ ಶಂಕರ್ನಾಗ್ ಅವರು. ಪೊರಕೆ ತಗೊಂಡು ಬಕೆಟ್ ನೀರು ತಗೊಂಡು ಶಂಕರ್ನಾಗ್ ಅವರೇ ಕ್ಲೀನ್ ಮಾಡ್ತಾರೆ. ಆವಾಗ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಇರಲಿಲ್ಲ, ಅಂದರೆ ಕಮೋಡ್ ಇರಲಿಲ್ಲ. ಇಂಡಿಯನ್ ಟಾಯ್ಲೆಟ್ ಎಲ್ಲ ಶಂಕರ್ನಾಗ್ ಅವರೇ ಕ್ಲೀನ್ ಮಾಡ್ತಾರೆ. ಅಲ್ಲಿ ಗಲೀಜಾಗಿರುತ್ತೆ, ನೋಡಿ ಬೇಜಾರಾಗಿರುತ್ತೆ, ಕ್ಲೀನ್ ಮಾಡ್ತಾರೆ. 1990ಲಿ ದೊಡ್ಡ ಸ್ಟಾರು, ದೊಡ್ಡ ಡೈರೆಕ್ಟ್ರು, ಪ್ರೊಡ್ಯೂಸರು, ಒಂದು ಐಕಾನ್ ಆಗಿದ್ದವರು ಇಂಡಸ್ಟ್ರಿಗೆ ಅವರು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಬಿಟ್ಟು ಒಂದೇ ಮಾತು ಹೇಳೋದವರು, ಎಲ್ಲ ಪೊರಕೆ ಇಟ್ಟು ಕೈ ತೊಳೆದ್ಬಿಟ್ಟು, ಇನ್ನೊಂದು ಸಲ ಟಾಯ್ಲೆಟ್ ಗಲೀಜಿದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಹೊರಡುವಾಗ ಮನೋಹರ್ ಸರ್ ಕಣ್ಣಿಂಗ್ ಹೊಡಿತಾರೆ. ಅವರು ಪ್ರೀತಿಲಿ ಕಣ್ಣಿಂಗ್ ಹೊಡೆದು ಹೋಗ್ತಾರೆ. ಅಂದರೆ ನಾನು ಕೆಲಸ ಮಾಡಿಬಿಟ್ಟೆ, ನಾನು ಕ್ಲೀನ್ ಮಾಡಿದೆ, ಅದೇನೂ ಇಲ್ಲ, ಯಾರೋ ಮಾಡಿಲ್ಲ, ನಾವು ಮಾಡೋದು ಅಷ್ಟೇ, ಹೋಯ್ತಾ ಇದ್ರು. ಎಲ್ಲರೂ ಒಂಥರ ಅಪರಾಧಿಗಳ ಅಂದ್ಕೊಂಡಿದ್ದಾರಂತೆ ಎಲ್ಲರೂ ಆ ಟೈಮಲ್ಲಿ. ಆಮೇಲೆ ಶಾಸ್ತ್ರಿಯೋಗಿ ಹಂಸಲೇಖ ಅವ್ರಿಗೆ ಹೇಳ್ತಾರಂತೆ, ಸರ್ ಈ ಥರ ಶಂಕರ್ನಾಗ್ ಅವ್ರು ಬಂದು ಅವರೇ ಟಾಯ್ಲೆಟ್ ಕ್ಲೀನ್ ಮಾಡಿಬಿಟ್ರು ಅಂತ. ಹಂಸಲೇಖ ಅವ್ರು ನೆಗಾಡ್ಕೊಂಡು ಹೇಳ್ತಾರಂತೆ, ಅವ್ರು ಹಾಗೇನೆಪ್ಪ, ಯಾರೂ ಮಾಡಿಲ್ಲ ಅಂದರೆ ತಾನು ಮಾಡಿಬಿಡ್ತಾರೆ ಕೆಲಸನ, ಅವ್ರು ಹಾಗೆ ಬೆಳೆದವರು, ಅವ್ರ ಥರ ಇನ್ಯಾರೂ ಬರಲ್ಲ. ಅಲ್ಲಿ ಹೇಳಿದ್ರಂತೆ, ಯಾರೂ ಇನ್ನು ಅವ್ರ ಥರ ಬರಲ್ಲ, ದೊಡ್ಡ ಸ್ಟಾರು, ಅವ್ರಿಗಿರೋ ಇಮೇಜ್ ನೋಡು, ಅಭಿಮಾನಿಗಳು ಹೋದರೆ ಆಟೋಗ್ರಾಫಿಗೆ ಮುತ್ಕೊತಾರೆ, ಬಂದ್ಬಿಟ್ಟು ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಅಂದರೆ ಎಂಥ ಒಂದು ವ್ಯಕ್ತಿ ಆತ ಅಂತೇಳಿ ಹಂಸಲೇಖ ಅವ್ರು ಹೇಳ್ತಾರೆ. ಅಂದರೆ ಏನೇ ಕೆಲಸ ಪೆಂಡಿಂಗ್ ಇದೆ ನಾನು ಮಾಡ್ತೀನಿ, ಬನ್ನಿ, ಇನ್ನೊಬ್ಬರನ್ನ ಬಂದು ನಾವು ಮಾಡಬೇಕು ಅಂತ ಹೇಳೋದು. ಇದು ದೊಡ್ಡ ಎಕ್ಸಾಂಪಲ್ ಇದು ಈ ಕಾಲೇಜಿರೋ ಹಾಡು ಬಗ್ಗೆ ಬಂದಾಗ ಅದು ಬಂತು. ಆಮೇಲೆ ಕಾಲೇಜು ಒಂದು ರೆಕಾರ್ಡಿಂಗ್ ಕೂಡ ಅದ್ಭುತವಾಗಿ ಹಂಸಲೇಖ ಮಾಡಿರ್ತಾರೆ. ವಿನೋದ್ ರಾಜ್ ಅವರಿಗೆ ತುಂಬ ಇಷ್ಟ ಆಗಿರುತ್ತೆ ಅದು. ಅದು ಒಂದು ನಿಮಗೆಲ್ಲ ಗೊತ್ತು. ಆ ಟ್ಯೂನ್ಗೆ ಇವತ್ತು ರೀಲ್ಸ್ ಮಾಡ್ತಿದ್ದಾರೆ ಎಷ್ಟೋ ಜನ. ಒಂದು ವಾಕ್ ಮಾಡೋದಾಗಿರ್ಬೋದು, ಪೊಲೀಸ್ ಬಂದಾಗ ಆಗಿರ್ಬೋದು, ಯಾವುದೇ ಒಂದು ಟ್ಯೂನ್ಗೂ ಹಿಟ್ಟಾಯಿತು. ಮತ್ತು ಯುಗಪುರುಷ ಟ್ಯೂನ್ ಹೆಂಗೆ ಹಿಟ್ಟಾಯಿತು, ಅದೇ ಥರ ಕಾಲೇಜಿರೋ ಟ್ಯೂನ್ ಇವತ್ತಿಗೂ ಆ ಬೇಸ್ ಗಿಟಾರಲ್ಲಿ, ಆ ಗಿಟಾರ್ ಟ್ಯೂನ್ ಇವತ್ತಿಗೂ ಸೂಪರ್ ಹಿಟ್ ಟ್ಯೂನ್ ಅದು. ಆ ರೀತಿ ಈ ಸಿನಿಮಾದ ಒಂದು ಹಾಡು ಬಗ್ಗೆ ಹೇಳ್ದು. ಮಿಕ್ಕಿದಲ್ಲಿ ಹಂಸಲೇಖ ಅವ್ರು ಹಾಡು ಬರೆದ್ರು, ಅದರಲ್ಲಿ ಅದ್ಭುತ ಸಾಲುಗಳು ಹಂಸಲೇಖ ಅವ್ರು ಬರೆದಿದ್ದಾರೆ. ಮುಂದಿಟ್ಟೆ ಹೆಜ್ಜೆ ಹಿಂದಿಡಬೇಡ ಅಂತ ಹೇಳೋ ಒಂದು ಹಾಡಲ್ಲಿ ದಾನವರಿಗೆ ಮಾನವನೇ ಮಾರಕ, ಸಜ್ಜನರಿಗೆ ಈಶ್ವರನೇ ಸೇವಕ ಅಂತ ಬರೆದಿದ್ದಾರೆ. ಆಮೇಲೆ ಕೂಗಿದಳು ನನ್ನ ಕೂಗಿದಳು ಅಂತ ಹೇಳೋ ಹಾಡಲ್ಲಿ ಒಂದು ಪದ ಬರೆದಿದ್ದಾರೆ, ಜೇನಿನ ಮೇಣದ ಆಗಿರೋ ಆಸೆಯ ಮೇಲೆ ಕಡ್ಡಿಯ ಗೀರಿದಳು ಅಂತ. ಎಂಥ ಪದ ಪ್ರಯೋಗ ಇದು ಹಂಸಲೇಖ ಅವರಂದರೆ. ಇದೆಲ್ಲ ಬರೆದಿದ್ದಾರೆ ಹಾಡಲ್ಲಿ. ಈ ಒಂದು ಶಂಕರ್ನಾಗ್ ಅವ್ರ ಬಗ್ಗೆ ನೆನಪಾಯಿತು ನನಗೆ. ಈ ಒಂದು ವಿಷಯ ಆದಾಗ, ಈ ಒಂದು ಕಂಪೋಸಿಂಗ್ ಟೈಮಲ್ಲಿ ಹಿಂಗೆ ಆಯಿತು ಅಂತ, ಹಾಗಾಗಿ ಈ ವಿಷಯ ಹೇಳ್ಕೊಂಡೆ. ಥ್ಯಾಂಕ್ ಯು.